ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಸಿಗ್ತಿದೆ. ಅದು 2023 ಮಾಡಲ್ ಸಿಂಗಲ್ ಓನರ್ ಗಾಡಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. 3,45,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಸಿಂಗಲ್ ಓನರ್ ಈ ಗಾಡಿ 1.5 ಲಕ್ಷಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. 3,75,000 ಗಾಡಿ ಕೊಡ್ತೀವಿ ಸರ್. ಸರ್ ಒಂದು ಸ್ವಿಫ್ಟ್ ಡಿಸೈರ್ ಬರಲ್ಲ ಸರ್? ಸ್ವಿಫ್ಟ್ ಡಿಸೈರ್ ಪ್ರೈಸ್ ಗೆ ನಿಮ್ಗೆ ವಿಟಿಯೋಸ್ ಕೊಡ್ತಾ ಇದೀವಿ. ಅದು ಡೀಸೆಲ್ ವೈಟ್ ಪ್ಯೂರ್ ವೈಟ್ ಬೋರ್ಡ್ ಗಾಡಿ. 1,35,000ದಲ್ಲಿ ನಿಮ್ಗೆ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಸೇರಿ 2010 ಮಾಡಲ್ ಡೈಕಾರ್ ಇಂಜಿನ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಈ ಗಾಡಿ ಕೂಡ 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 5,95,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಕೇವಲ 5,45,000ಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಕೇವಲ 50,000 ಡೌನ್ ಪೇಮೆಂಟ್ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತಲೆ ಬಂದಿರ ನಮಗೆ ಶ್ರೀ ಪೇಟೆ ಆಂಜನೇಯ ಎಂಟರ್ಪ್ರೈಸಸ್ ಬಂದಿನಿ. ಯಾರು ಒಂದು ಮಾಡೆಲ್ ಗಾಡಿ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ನಮ್ಮ ಜೊತೆ ಸರ್ ಇದ್ರ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಸರ್ ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವು ಸರ್? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ ಇವತ್ತಿನ ಬಜೆಟ್ 1.5 ಲಕ್ಷದಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮ್ಗೆ 10 ಲಕ್ಷವರೆಗೂ ಗಾಡಿ ಇದೆ. ಎಲ್ಲ ಗಾಡಿಗೂ ಆಲ್ಮೋಸ್ಟ್ 95% ಗಾಡಿಗೆ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಸರ್. ಕಸ್ಟಮರ್ ಒಂದೇ ಕ್ರೈಟೀರಿಯಾ, ಕಸ್ಟಮರ್ ಸಿಬಿಲ್ ಸ್ಕೋರ್ ಒಂದು ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಮಿನಿಮಮ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿಗೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಸರ್ ನಮ್ದು ಬಂದ್ಬಿಟ್ಟು ಯಲಹಂಕ ಕೋಗಿಲು ಕ್ರಾಸ್ ಸಿಗ್ನಲ್ ಹತ್ತನೇ ಬರುತ್ತೆ. ಮೇನ್ ರೋಡ್ ಅಲ್ಲಿ ಇದೆ, ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ ನಮ್ದು ಲೊಕೇಶನ್. ನಮ್ಮ ಹತ್ರ ಏನು ಸ್ಪೆಷಾಲಿಟಿ ಅಂದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್, ನಿಮಗೆ ಕಮಿಷನ್ ಆಗಲಿ ಎಕ್ಸ್ಟ್ರಾ ಚಾರ್ಜಸ್ ಆಗಲಿ ಯಾವುದು ಚಾರ್ಜ್ ಮಾಡಲ್ಲ. ಈ ವಿಡಿಯೋ ಸ್ಪೆಷಾಲಿಟಿ ಬಂದ್ಬಿಟ್ಟು ನಮ್ಮ ಸುನಿಲ್ ಸರ್, ವೆರಿ ಐ ಡಿಮ್ಯಾಂಡಿಂಗ್ ಸುನಿಲ್ ಸರ್ ನಮ್ಮ ಇವತ್ತು ಬಂದಿದ್ದಾರೆ ನಮ್ಮ ಶೋರೂಮ್ಗೆ. ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ RTO ಚಾರ್ಜಸ್ ಇರಲ್ಲ ಸರ್. ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಏನ್ ಪ್ರೈಸ್ ಫೈನಲ್ ಆಗುತ್ತೋ ಆ ಪ್ರೈಸ್ ಕೊಟ್ಬಿಟ್ಟು ಗಾಡಿ ತಗೊಂಡೋಗ್ಬೋದು. RTO ಚಾರ್ಜಸ್ ನಾವೇ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಅಕೌಂಟ್ ನೇಮ್ ಟ್ರಾನ್ಸ್ಫರ್ ಕೂಡ ಅವರೇ ಮಾಡ್ಕೊಡ್ತೀರಿ. ಯಾವುದೇ ಥರದ ಕಮಿಷನ್ ಇರಲ್ಲ, ಏನೂ ಇರಲ್ಲ. ಜಸ್ಟ್ ಬಂದು ಗಾಡಿ ಪ್ರೈಸ್ ಕೊಟ್ಟು ಆರಾಮಾಗಿ ಗಾಡಿ ತಗೊಂಡೋಗ್ಬೇಕು ಅಷ್ಟೇ ನಿಮಗೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಕೊಡಿ ಸರ್. ಸರ್ ಗಾಡಿಗಳೆಲ್ಲ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಬರೀ ಚಾನ್ಸ್ ಪ್ರೈಸ್ ಅಲ್ಲ ಸರ್, ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ. ವಿತ್ ವ್ಯಾರಂಟಿ ಸರ್ವಿಸ್ ಇರೋ ಗಾಡಿಗಳು ಕೊಡೋಣ ಸರ್. ಓಕೆ, ವಿತ್ ಸರ್ವಿಸ್ ಇರೋ ಗಾಡಿಗಳು, ಆಮೇಲೆ ಲೆಸ್ ಡ್ರಿವನ್ ವೆಹಿಕಲ್ಸ್ ಅಂತ ಹೇಳ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಅದ್ರ ಡೀಟೇಲ್ಸ್ ಇದೆ ಸರ್. 2020 ಮಾಡಲ್ ಸಿಂಗಲ್ ಓನರ್, ಒಂದು 70,000 ಕಿಲೋಮೀಟರ್ಸ್ ಓಡಿದೆ. VXI ಆಪ್ಷನಲ್ ಗಾಡಿ ಇದು. ಓಕೆ, ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ABS, ಏರ್ ಬ್ಯಾಗ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ವಿತ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಗಾಡಿಗೆ. ಓಕೆ, ಕೇವಲ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಈ ಗಾಡಿ 2020 ಮಾಡಲ್ ಸಿಂಗಲ್ ಓನರ್. ಕೇವಲ 5,45,000ಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಕೇವಲ 50,000 ಡೌನ್ ಪೇಮೆಂಟ್ ಸರ್. ಓಕೆ, 5,45,000 ಫೈನಲ್ ಆಗುತ್ತೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಒಂದು ಸುಜುಕಿ ಬ್ರೆಜಾ ಇದೆ ಸರ್. ಸರ್ ಇದು 2020 ಮಾಡಲ್ ಸಿಂಗಲ್ ಓನರ್ ಗಾಡಿ. 56,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಈ ಗಾಡಿ ಪೆಟ್ರೋಲ್ ವಿತ್ CNG ಬರುತ್ತೆ ಸರ್. ಓಕೆ, ಪೆಟ್ರೋಲ್ ವಿತ್ CNG. ಹೌದು, ಪೆಟ್ರೋಲ್ ವಿತ್ CNG. ನಿಮ್ಗೆ ಆರಾಮಾಗಿ 28-29 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಡೈಮಂಡ್ ಕಟ್ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಗಾಡಿಗೆ ಬಂದ್ಬಿಟ್ಟು ನಾವು 6,95,000 ಕೋಟ್ ಮಾಡ್ತಾ ಇದೀವಿ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಓಕೆ, ಬ್ರೆಜಾಗೆ 50 ರಿಂದ 75,000 ಡೌನ್ ಪೇಮೆಂಟ್ ಮಾಡ್ರೆ ಸಾಕು. ವಿತ್ CNG ಪೆಟ್ರೋಲ್ 2 ಆಪ್ಷನ್ ಬರುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಒಂದು ಟಾಟಾ ನೆಕ್ಸಾನ್ ಇದೆ ಸರ್. ಸರ್ ಟಾಟಾ ನೆಕ್ಸಾನ್ ಇದು ಬಂದ್ಬಿಟ್ಟು ವಿತ್ ಸನ್ ರೂಫ್ ಬರುತ್ತೆ. XMS ಗಾಡಿ ಇದು. 2021 ಮಾಡಲ್ ಸಿಂಗಲ್ ಓನರ್ ವಿತ್ ಸನ್ ರೂಫ್ ಬರುತ್ತೆ ಸರ್. ಗಾಡಿ ಚೆಕ್ ಮಾಡ್ಬೋದು. ಓಕೆ, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಆಟೋಮೆಟಿಕ್ ವೇರಿಯಂಟ್ ಗಾಡಿ ಇದು. ಈ ಗಾಡಿ ಬಂದ್ಬಿಟ್ಟು 85,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ವಿತ್ CNG ವಿತ್ ಸನ್ ರೂಫ್ ಬರೋ ಗಾಡಿ ಸಿಂಗಲ್ ಓನರ್ 2021 ಮಾಡಲು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 6,95,000 ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಈ ಗಾಡಿ ಕೂಡ 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ EV ಇದೆ ಸರ್, ಅದು ಟಿಯಾಗೋ ಸರ್. 2023 ಮಾಡಲ್ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಕೇವಲ 35,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು 2031 ವರೆಗೂ ವ್ಯಾರಂಟಿ ಪೀರಿಯಡ್ ಅಲ್ಲಿ ಇದೆ. ಇಲ್ಲಾಂದ್ರೆ 1,60,000 ಕಿಲೋಮೀಟರ್ಗೂ ವ್ಯಾರಂಟಿ ಇದೆ. ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 5,95,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಸಿಗ್ತಿದೆ. ಅದು 2023 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಒಂದು ಸಿಲೆರಿಯೋ ಇದೆ ಸರ್. ಸರ್ ಸೆಲೆರಿಯೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಕೇವಲ 18,000 ಕಿಲೋಮೀಟರ್ ಓಡಿದೆ ಸರ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 18,000 ಕಿಲೋಮೀಟರ್ ಓಡಿದೆ. VXI ಆಪ್ಷನಲ್ ವಿತ್ ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಯಲ್ಲಿ. ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು ಸರ್ ಯಾವ ತರ ಇದೆ ಅಂತ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ರೆ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡಿಯಲ್ಲಿ. ಏನು ₹1 ಖರ್ಚು ಮಾಡೋಂಗಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಹೆಂಗಿದೆ ಕಾರು ಹಂಗಿದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಸಿಲೆರಿಯೋ? ಸರ್ ಈ ಗಾಡಿ ಫೈನಲ್ ಟು ಫೈನಲ್ 3,95,000ಕ್ಕೆ ಬರೀ 18,000 ಓಡಿರೋ 2018 ಮಾಡಲ್. ಅದ್ರಲ್ಲಿ ಆಟೋಮೆಟಿಕ್ ಗಾಡಿ ಸಿಗುತ್ತೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್ ಲೋ ಬಜೆಟ್ ಅಲ್ಲಿ 2008 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವಿತ್ LPG ಬರುತ್ತೆ. ಈ ಗಾಡಿ ವಿತ್ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ.
ಈ ಗಾಡಿ 1.5 ಲಕ್ಷಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. ಓಕೆ 1.5 ಲಕ್ಷಕ್ಕೆ ನಿಮ್ಗೊಂದು ವ್ಯಾಗನರ್ 2008 ಮಾಡಲ್ ಗಾಡಿ ವಿತ್ ಸಿಂಗಲ್ ಓನರ್ ವಿತ್ 5 years FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಟಾಟಾ ಸಫಾರಿ ಸರ್. ಸರ್ ಟಾಟಾ ಸಫಾರಿ 2010 ಮಾಡಲ್ VX ಫುಲ್ ಟಾಪ್ ಎಂಡ್ ಗಾಡಿ ಸರ್. Okay. ಇದರಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಈ ಗಾಡಿ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 3,35,000ಕ್ಕೆ ಫೈನಲ್ ಆಗುತ್ತೆ. 3,35,000ದಲ್ಲಿ ನಿಮ್ಗೆ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಸೇರಿ 2010 ಮಾಡಲ್ ಡೈಕಾರ್ ಇಂಜಿನ್ ಇದ್ರಲ್ಲಿ ಟಾಪ್ ಎಂಡ್ ಗಾಡಿ ಬರುತ್ತೆ. ಸೊ ಒಂದು ಸೇಫೆಸ್ಟ್ ಗಾಡಿ ಅಂತ ಹೇಳ್ಬೋದು, ಒಂದು ಟಾಟಾ ನೆಕ್ಸಾನ್ ಇದೆ ಸರ್. ಸರ್ ಇದು 2018 ಮಾಡಲ್ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್. ಈ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಕೇವಲ 38,000 ಕಿಲೋಮೀಟರ್ ಓಡಿದೆ. XM ವೇರಿಯಂಟ್ ಸರ್. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫ್ರೆಂಟ್ ಡ್ರೈವ್ ಮೋಡ್ಸ್, 6 ಸ್ಪೀಡ್ ಅಲ್ಲಿ ಗಾಡಿ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ. ಕೇವಲ 38,000 ಕಿಲೋಮೀಟರ್ ಓಡಿದೆ. ಇದಕ್ಕೆ ಈ ಗಾಡಿ ಬಂದ್ಬಿಟ್ಟು 5,85,000 ಕೊಟ್ ಮಾಡ್ತಾ ಇದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಈ ಗಾಡಿ ಕೂಡ ಒಂದು 50,000 ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ ಸರ್. ಓಕೆ ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವುದೇ ವೆಹಿಕಲ್ಸ್ ನೋಡಿದ್ರು. ಸೊ ಹಾಗೆ ನೆಕ್ಸ್ಟ್ ಒಂದು ಲೋ ಬಜೆಟ್ ಒಂದು ಸವಾಲೆ ಬೀಟ್ ನೋಡೋರಿಗೆ ಒಂದು ಸವಾಲೆ ಬೀಟ್ ಇದೆ ಸರ್. ಬೀಟ್ ಬಂದ್ಬಿಟ್ಟು 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಟಾಪ್ ಎಂಡ್. ಈ ಗಾಡಿಗೆ ನಿಮ್ಗೆ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ. 1,75,000ಗೆ ಫೈನಲ್ ರೇಟ್ ಆಗುತ್ತೆ ಸರ್. ಓಕೆ 1,75,000ಕ್ಕೆ ಪೆಟ್ರೋಲ್ ಡೀಸೆಲ್ ಸರ್. ಪೆಟ್ರೋಲ್ ಗಾಡಿ ವಿತ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಫಿಟ್ ಆಗಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಓಕೆ ಸೊ ಹಾಗೆ ಬೀಟ್ ಬೇಡ ಅಂದ್ರೆ ನಿಮಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ವೆಹಿಕಲ್ ಅಂತ ಹೇಳ್ಬೋದು. ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಫೋರ್ಡ್ ಎಕೋಸ್ಪೋರ್ಟ್ ಬಂದ್ಬಿಟ್ಟು ಇದು ಟೈಟಾನಿಯಮ್ ಪೆಟ್ರೋಲ್ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ನಿಮಗೆ 90,000 ಕಿಲೋಮೀಟರ್ ಇದೆ. ಈ ಗಾಡಿಗೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ ಟೈಟಾನಿಯಂ ಗಾಡಿ ಇದು. ಓಕೆ ಫೀಚರ್ಸ್ ಅಂತ ನೋಡಿದ್ರೆ ನಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ARVMs, ಎಲೆಕ್ಟ್ರಾನಿಕ್ ORMs ಕೂಡ ಇದೆ ನಿಮ್ಮ ಗಾಡಿಲಿ. ಸೊ 2014 ಅಲ್ಲ ಸರ್? 2014 ಮಾಡಲು ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಸರ್ ಈ ಗಾಡಿ ಬಂದ್ಬಿಟ್ಟು ನಾವು 4.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನೀವು 4,35,000ಗೆ ಫೈನಲ್ ರೇಟ್ ಆಗುತ್ತೆ ಸರ್. ಓಕೆ 4,35,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಪೆಟ್ರೋಲು ಆಲ್ಮೋಸ್ಟ್ ಲೈಕ್ ನಿಮಗೆ ಸಿಟಿಲಿ ಒಂದು 15 ಬರುತ್ತೆ, ಹೈವೇ 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ನಿಮಗೆ. ಯಾಕಂದ್ರೆ ಆಲ್ಮೋಸ್ಟ್ ಲೈಕ್ 1 ಲೀಟರ್ ಇಂಜಿನ್ ಬರುತ್ತೆ. ಸೊ ಒಂದು ಸ್ವಿಫ್ಟ್ ಡಿಸೈರ್ ಅಂತ ಹುಡುಕೋರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸರ್ ಇದು ಸಿಂಗಲ್ ಓನರ್ ಗಾಡಿ, 2012 ಮಾಡಲ್, VDI ಸ್ಮಾಲ್ ಡಿಕ್ಕಿ ಗಾಡಿ ಸರ್. ಓಕೆ VDI ಡೀಸೆಲ್ ಗಾಡಿ. ಹೌದು ಡೀಸೆಲ್ ಗಾಡಿ ಸರ್. ಓಕೆ 2012 ಮಾಡಲ್ ಗಾಡಿ ಎಲ್ಲಿ ಹುಡುಕಿದ್ರು ಸಿಗ್ತಾರೆ ನಿಮ್ಗೆ ಒಂದು ಡೀಸೆಲ್ ಗಾಡಿ ಸ್ವಿಫ್ಟ್ ಡಿಸೈರ್. ಸೊ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡಿ ಸರ್. ಸರ್ 3,45,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 1,08,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋದು. VDI ಗಾಡಿ ನಿಮ್ಗೆ 23-24 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ ಕೊಡ್ತಾ ಇದೀವಿ ಸರ್. ಅದು ಆನ್ ಡಿಮ್ಯಾಂಡೆಡ್ ಗಾಡಿ 3,45,000ಕ್ಕೆ ಫೈನಲ್ ಆಗುತ್ತೆ. 3,45,000 ಫೈನಲ್ ರೇಟ್ ಕೊಡ್ತೀವಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬಲೆನೋ ಇದೆ ಸರ್. ಸರ್ ಬಲೆನೋ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ಸರ್. 2016 ಮಾಡಲ್, ಫುಲ್ ಟಾಪ್ ಅಂಡ್ ಆಲ್ಫಾ ವೇರಿಯಂಟ್ ಇದು. ಓಕೆ ಈ ಗಾಡಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಎಲ್ಲ ಇದೆ. ಓಕೆ ಸೊ ನೋಡ್ತಾ ಇರ್ಬೋದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಆಗಲಿ, ARVMs, ORMs, ಎಲೆಕ್ಟ್ರಾನಿಕ್ ORMs, ಒಳ್ಳೆ ಲೆದರ್ ಸೀಟ್ಸ್. ಸೊ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. ಸೊ ಸುಜುಕಿ ಬಲೆನೋ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಆಲ್ಫಾ ಫುಲ್ ಟಾಪ್ ಎಂಡ್. ಓಕೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ 5,65,000 ಕೊಟ್ಟು ಮಾಡ್ತಾ ಇರೋದು. 5.5 ಲಕ್ಷಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. ಓಕೆ 5.5 ಲಕ್ಷಕ್ಕೆ ಗಾಡಿ 2016 ಮಾಡಲ್ ಟಾಪ್ ಎಂಡ್ ಗಾಡಿ. ಹೌದು ಸರ್ ಡೀಸೆಲ್ ಗಾಡಿ ಅದನ್ನು. ಓಕೆ ಡೀಸೆಲ್ ಬೇಡನವ್ರಿಗೆ ಒಂದು ಪೆಟ್ರೋಲ್ ಇದೆ ಸರ್. ಸರ್ ಪೆಟ್ರೋಲ್ ಬಂದ್ಬಿಟ್ಟು 2017 ಮಾಡಲ್, ಸಿಂಗಲ್ ಓನರ್, ಆಲ್ಫಾ ವೇರಿಯಂಟ್. ಈ ಗಾಡಿ ಬಂದ್ಬಿಟ್ಟು 68,000 ಕಿಲೋಮೀಟರ್ಸ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಈ ಗಾಡಿಗೆ ನಾವು 5,65,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಒಂದು 545 ಬಂದ್ರೆ ಫೈನಲ್ ರೇಟ್ ಕೊಡ್ತೀವಿ ಸರ್. ಓಕೆ 5,45,000ಕ್ಕೆ ನಿಮ್ಗೆ ಒಂದು ಸುಜುಕಿ ಬಲೆನೋ ಪೆಟ್ರೋಲ್ ಅದ್ರಲ್ಲಿ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು EV ಗಾಡಿ, ಒಂದು ಟಾಟಾ ನೆಕ್ಸಾನ್ ಇದೆ ಸರ್. ಸರ್ ವೆರಿ ಹೈ ಡಿಮ್ಯಾಂಡಿಂಗ್ ಟಾಟಾ ನೆಕ್ಸಾನ್ 2021 ಮಾಡಲ್ ವಿತ್ ಸನ್ ರೂಫ್, ಎಕ್ಸಾಕ್ಟ್ ಫುಲ್ ಟಾಪ್ ಅಂಡ್ ಎಕ್ಸಾಕ್ಟ್ ಪ್ಲಸ್ ಗಾಡಿ ಇದು. ಓಕೆ ಸರ್ 85,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮಗೆ 2029 ವರೆಗೂ ವ್ಯಾರಂಟಿಯಲ್ಲಿ ಇದೆ ಸರ್. ವಿತ್ ಸನ್ ರೂಫ್ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2029 ವರೆಗೂ ವ್ಯಾರಂಟಿ ಪೀರಿಯಡ್ ಅಲ್ಲಿ ಇದೆ ಸರ್, ಕಂಪ್ನಿ ವ್ಯಾರಂಟಿ. ಸೊ ಇನ್ನು ಆಲ್ಮೋಸ್ಟ್ ಲೈಕ್ 3 ಇಯರ್ಸ್ ಕಣ್ಣು ಮುಚ್ಕೊಂಡು ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ನಿಮಗೆ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಟಾಟಾ ನೆಕ್ಸಾನ್ ನೀವು ಏನಾಗುತ್ತೆ ಪ್ರೈಸ್ ಸರ್? ಇದು ಬಂದ್ಬಿಟ್ಟು ನಿಮಗೆ 7,45,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪರ್ ಚಾರ್ಜ್ 280 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಸರ್. ಓಕೆ ಅಪ್ ಟು ನಿಮಗೆ 280 ಸಿಟಿಲಿ ಓಡಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್, ಗ್ರೇ ಕಲರ್. ಸ್ಯಾಂಟ್ರೋ ಬಂದ್ಬಿಟ್ಟು ಸಿಂಗಲ್ ಓನರ್, 2010 ಮಾಡಲ್, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು GLX ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದಕ್ಕೆ ನಿಮ್ಗೆ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ ಸರ್. ಓಕೆ ಯಾರು ಒಂದು ಸ್ಯಾಂಟ್ರೋ ಹುಡುಕೋರಿಗೆ 2010 ಮಾಡಲ್, ಸಿಂಗಲ್ ಓನರ್ ವಿತ್ 5 years FC ಇನ್ಸೂರೆನ್ಸ್ ಎಲ್ಲ ಸೇರಿ 1,75,000 ಫೈನಲ್ ರೇಟ್ ಕೊಡ್ತೀವಿ ಸರ್. ಓಕೆ 1,75,000ಕ್ಕೆ ನಿಮ್ಮೊಂದು ಸ್ಯಾಂಟ್ರೋ 2010 ಮಾಡಲ್ ಗಾಡಿ. ಸೊ ಹಾಗೆ ಒಂದು ಆಲ್ಟೋ 800 ಹುಡುಕೋರಿಗೆ ಸರ್. ಆಲ್ಟೋ 800 ಬಂದ್ಬಿಟ್ಟು 2017 ಮಾಡಲ್, ಸಿಂಗಲ್ ಓನರ್, VXI ಆಪ್ಷನಲ್, ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಇದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 80,000 ಕಿಲೋಮೀಟರ್ ಓಡಿದೆ ಸರ್. ಈ ಗಾಡಿ ಕೇವಲ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು 2,95,000 ಕೊಟ್ಟು ಮಾಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. VXI ಆಪ್ಷನಲ್ ವಿತ್ ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಯಲ್ಲಿ. ಸರ್ ಒಂದು ಹುಂಡೈ ಕ್ರೆಟಾ ಹುಡುಗರೆ, ಒಂದು ಹುಂಡೈ ಕ್ರೆಟಾ ಇದೆ ಸರ್. 2018 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ. ಇದು EX ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಫಿಟ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು ನಾವು 6,95,000ಕ್ಕೆ ಫೈನಲ್ ರೇಟ್ ಕೊಡ್ತೀವಿ ಸರ್. 18 ಮಾಡಲ್ ಗಾಡಿ. ಹೌದು 18 ಮಾಡಲ್, ಕೇವಲ 6,95,000ಕ್ಕೆ ಒಂದು 50,000 ಡೌನ್ ಪೇಮೆಂಟ್ ಸರ್.
ಓಕೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮಗೆ ಹುಂಡೈ ಕ್ರೆಟಾ, ಅದು ಪೆಟ್ರೋಲ್ EX ವೇರಿಯಂಟ್ ತೊಗೊಳ್ಬೋದು. 2018 ಮಾಡಲ್. ಓಕೆ ಸರ್. ಸೊ ಯಾರಾದ್ರೂ ಒಂದು ಹುಂಡೈ ವೆನ್ಯೂ ಹುಡ್ಕೋರಿಗೆ ಒಂದು ಹುಂಡೈ ವೆನ್ಯೂ ಇದೆ ಸರ್. ಸರ್ ಟಾಪ್ ಎಂಡ್ IMT ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ. SX ಫುಲ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ. ಈ ಗಾಡಿ ಅರೌಂಡ್ ಕೇವಲ 50,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ 2020 ಮಾಡಲ್. ನಿಮ್ಗೆಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ವಿತ್ ಸನ್ ರೂಫ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ. ಸೊ ನೋಡ್ತಾ ಇರ್ಬೋದು ವಿತ್ ಸನ್ ರೂಫ್ ಸಮೇತ ಇದೆ ಗಾಡಿಲಿ. ಹುಂಡೈ ವರ್ನ SX ಟರ್ಬೋ ಚಾರ್ಜ್ಡ್ ಇಂಜಿನ್. ಯಾರಾದ್ರೂ ಒಂದು ಹುಂಡೈ ವೆನ್ಯೂ ಹುಡ್ಕೋರಿಗೆ ಪ್ರೈಸ್ ಏನಾಯ್ತು ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು 7,45,000 ಕೊಟ್ ಮಾಡ್ತಾ ಇದ್ದು 725 ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಓಕೆ. 7,25,000 ಒಂದು ಹುಂಡೈ ವೆನ್ಯೂ ಟರ್ಬೋ ಚಾರ್ಜ್ಡ್ ಇಂಜಿನ್ ಒಂದು ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು XUV 500 ಇದೆ ಸರ್. ಸರ್ XUV 500 ಬಂದ್ಬಿಟ್ಟು 2012 ಮಾಡಲ್ W8 ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ 1,20,000 ಕಿಲೋಮೀಟರ್ಸ್ ಇದೆ. ಈ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 4,45,000 ಫೈನಲ್ ರೇಟ್ ಮಾಡ್ಕೊಡ್ತೀವಿ ಸರ್. ಓಕೆ. W8 ಅಲ್ಲ ಸರ್ ಇದು? W8 ಫುಲ್ ಟಾಪ್ ಎಂಡ್ 2012 ಮಾಡಲ್ ಡೀಸೆಲ್ ಗಾಡಿ ಸರ್. ಓಕೆ. ಅದು ನಿಮಗೆ ಡೀಸೆಲ್ ಗಾಡಿ. ಸೊ ಒಂದು ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಟಿಯಾಗೋ. ಸರ್ ಟಾಟಾ ಟಿಯಾಗೋ ಬಂದ್ಬಿಟ್ಟು 2017 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ XT ಅನ್ಬಿಟ್ಟು. ಈ ಗಾಡಿ ಬಂದ್ಬಿಟ್ಟು 78,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 4 ಪವರ್ ವಿಂಡೋ ಬರುತ್ತೆ. ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ವಿತ್ ವೆರಿ ವೆಲ್ ಬಿಲ್ಟ್ ಗಾಡಿ ಇದು. ಈ ಗಾಡಿ ಬಂದ್ಬಿಟ್ಟು ನಾವು 3,75,000 ಕೊಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದು ಒಂದು 365 ವರ್ಗೂ ಆಗುತ್ತೆ. ಕೇವಲ ಒಂದು 50,000 ಡೌನ್ ಪೇಮೆಂಟ್ ಆಟೋಮೆಟಿಕ್ 2017 ಮಾಡಲ್ ಗಾಡಿ ಸಿಗುತ್ತೆ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಲೇರಿಯಾ ಕೂಡ ಇದೆ. ಸೊ ಈ ಸಿಲೇರಿಯಾ ಡೀಟೇಲ್ಸ್ ಸರ್? ಸಿಲೇರಿಯಾ ಆಟೋಮೆಟಿಕ್ ಇದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 2014 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ VXi ಇದು. ವಿತ್ ಡಾಕ್ಟರ್ ಡ್ರಿವನ್ ಗಾಡಿ ಸರ್. ಕೇವಲ 65,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಮರೂನ್ ಕಲರ್ ಅಲ್ಲಿ ಬರುತ್ತೆ ಗಾಡಿ. ಈ ಗಾಡಿ ಕೂಡ ಕೇವಲ 50,000 ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ. ಈ ಗಾಡಿಗೆ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,95,000 ಆಟೋಮೆಟಿಕ್ ವೇರಿಯಂಟ್ 2014 ಮಾಡಲ್ ಸೆಲೆರಿಯೋ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ ಕೊಡ್ತೀವಿ ಸರ್. ಓಕೆ. 14 ಮಾಡಲ್ ಗಾಡಿ 2,95,000. ಅದಕ್ಕೆ ಅದ್ರಲ್ಲಿ ಆಟೋಮೆಟಿಕ್ ವೇರಿಯಂಟ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೈಟ್ i20 ಇದೆ ಸರ್. ಸರ್ i20 ಬಂದ್ಬಿಟ್ಟು ಸಿಂಗಲ್ ಓನರ್ 2017 ಮಾಡಲ್ ಫುಲ್ ಟಾಪ್ ಅಂಡ್ ಆಸ್ತಾ ಆಪ್ಷನಲ್ ವೇರಿಯಂಟ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ 1,20,000 ಕಿಲೋಮೀಟರ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದಕ್ಕೆ ಇದು 6 ಏರ್ ಬ್ಯಾಗ್ ಬರೋ ಗಾಡಿ ಸರ್. ಪುಷ್ ಬಟನ್ ಸ್ಟಾರ್ಟ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರೋದು ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಮ ಗಾಡಿಲಿ. ಯಾರಾದರೂ ಒಂದು ಹುಂಡೈ i20 ಅದು ಆಸ್ತಾ ಆಪ್ಷನಲ್ ವೆಹಿಕಲ್ ವಿತ್ 6 ಏರ್ ಬ್ಯಾಗ್ಸ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಲಿ. ಅದು ಡೀಸೆಲ್ ವೇರಿಯಂಟ್ ಗಾಡಿ ಸರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಫೈನಲ್ ಟು ಫೈನಲ್ 495 ಫೈನಲ್ ರೇಟ್ ಕೊಡ್ತೀವಿ ಸರ್. ಸೊ 2017 ಮಾಡಲ್ ಗಾಡಿ. 17 ಮಾಡಲ್ ಸಿಂಗಲ್ ಓನರ್. ಓಕೆ. 4,95,000 ಸಿಗ್ತದೆ ಒಂದು ಹುಂಡೈ i20 ಆಪ್ಷನಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ ಸರ್. ಸರ್ ನ್ಯೂ ಫೋರ್ಡ್ ಫಿಗೋ ಇದು ಸಿಂಗಲ್ ಓನರ್ ಗಾಡಿ. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಇದೆ. ಕೇವಲ ನಿಮ್ಗೆ 58,000 ಕಿಲೋಮೀಟರ್ ಓಡಿದೆ. ಟೈಟಾನಿಯಂ ಪ್ಲಸ್ ವೇರಿಯಂಟ್ ಇದು. ಸೊ ನಿಮಗೆ ಡೀಪ್ ಫಾಗರ್ ವೈಪರ್ ಎಲ್ಲ ಇದೆ ಗಾಡಿಲಿ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ 58,000 ಕಿಲೋಮೀಟರ್ ಓಡಿದೆ. ಓಕೆ. ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿ. ಓಕೆ. ಲೆದರ್ ಸೀಟ್ ಸಮೇತ ಇದೆ ಗಾಡಿಲಿ. ಯಾರಾದ್ರೂ ಒಂದು ಫಾರ್ಡ್ ಫಿಗೋ ಹುಡುಕ್ತಾರವ್ರಿಗೆ ಅದು ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು, ಒಂದು ಒಳ್ಳೆ ಕಂಫರ್ಟ್, ಒಳ್ಳೆ ಸೇಫ್ಟಿ ವೈಸ್, ಒಳ್ಳೆ ಗೇಜ್ ವೈಸ್ ಬೇಕು ಅಂತಂದ್ರೆ ಈ ಗಾಡಿನ ಆಪ್ಟ್ ಮಾಡ್ಕೋಬಹುದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಕೇವಲ 3,45,000 ರೇಟ್ ಆಗುತ್ತೆ. ಕೇವಲ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ನೆಕ್ಸಾನ್ ರೆಡ್ ಕಲರ್ ಇದೆ ಸರ್. ಸರ್ ನೆಕ್ಸಾನ್ ಬಂದ್ಬಿಟ್ಟು ಆಟೋಮೆಟಿಕ್ ವೇರಿಯಂಟ್ ಇದು. 2018 ಮಾಡಲ್ XZA ಪ್ಲಸ್ ಫುಲ್ ಟಾಪ್ ಅಂಡ್ ಡ್ಯುಯಲ್ ಟೋನ್ ಬರುತ್ತೆ. ಈ ಗಾಡಿ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಡೈಮಂಡ್ ಕಟ್ ಮ್ಯಾಗ್ವಿಲ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಓಕೆ. ಸೊ ನೋಡ್ತಾ ಇರೋದು ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸ್ಟೀರಿಂಗ್ ಕಂಟ್ರೋಲ್ಸ್ ಆಗಲಿ, ಏರಿಯಮ್ಸ್, ವಾರಿಯಮ್ಸ್ ಇದು ಕೂಡ ಆಟೋಮೆಟಿಕ್ ವೇರಿಯಂಟ್. ಇದು ಆಟೋಮೆಟಿಕ್ ವೇರಿಯಂಟ್ ಸರ್. ಓಕೆ. ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ 78,000 ಕಿಲೋಮೀಟರ್ಸ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಾವು 5,95,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಜಸ್ಟ್ 50,000 ಡೌನ್ ಪೇಮೆಂಟ್ ಸಾಕು ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಟಾಟಾ ನೆಕ್ಸಾನ್ ತಗೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕೈಗರ್ ಇದೆ ಸರ್. ಸರ್ ಕೈಗರ್ ಬಂದ್ಬಿಟ್ಟು 2021 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸರ್ ಈ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇದೆ. ಕೇವಲ 31,000 ಕಿಲೋಮೀಟರ್ ಓಡಿದೆ. ಜಸ್ಟ್ 31,000 ಅಷ್ಟೇ. 31,000 ವಿತ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ. ಈ ಗಾಡಿ ಬಂದ್ಬಿಟ್ಟು ನಾವು 5,45,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ. 545 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಯಾವುದೇ ಟೇಬಲ್ ಕೂತ್ಕೊಂಡ್ರೆ ಒಂದು ಒಳ್ಳೆ ಗಾಡಿ ತಗೊಳ್ಬಹುದು. ಒಂದು ಮಾಡೆಲ್ ಇದೆ ಸರ್. ಅದು ಮಾಡೆಲ್ ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ವಿಟಾರಾ ಬ್ರೆಜಾ ಸರ್. ಸರ್ ಗ್ರ್ಯಾಂಡ್ ವಿಟಾರಾ ಇದು 2008 ಮಾಡಲ್ 4x4 ಗಾಡಿ ಇದು. 2 ಲೀಟರ್ ಇಂಜಿನ್. ಓಕೆ. ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ನಿಮ್ಗೆ ಇಂಪೋರ್ಟೆಡ್ ಗಾಡಿ ಇದು. CPU ಯೂನಿಟ್. ಈ ಗಾಡಿ ಬಂದ್ಬಿಟ್ಟು 3.5 ಲಕ್ಷಕ್ಕೆ ಫೈನಲ್ ರೇಟ್ ಆಗುತ್ತೆ ಸರ್. 3.5 ಲಕ್ಷಕ್ಕೆ ಒಂದು ಗ್ರ್ಯಾಂಡ್ ವಿಟಾರಾ ಸಿಗ್ತದೆ. ಅದು ನಿಮಗೆ 2 ಲೀಟರ್ ಇಂಜಿನ್ ಗಾಡಿ, ಟರ್ಬೋ ಚಾರ್ಜ್ ಇಂಜಿನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಬಲೆನೋ ಇದೆ ಸರ್. ಸರ್ ಬಲೆನೋ ಬಂದ್ಬಿಟ್ಟು ಡೆಲ್ಟಾ ವೇರಿಯಂಟ್ ಇದು. 2016 ಮಾಡಲ್ ಸಿಂಗಲ್ ಓನರ್. 80,000 ಕಿಲೋಮೀಟರ್ಸ್ ಓಡಿದೆ. ಅದರಲ್ಲೂ ಡೀಸೆಲ್ ಗಾಡಿ ಇದು. ಈ ಗಾಡಿಯಲ್ಲಿ ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ರಿಯರ್ ವೈಪರ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್ಸ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದೀವಿ. 475 ಫೈನಲ್ ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಓಕೆ. 2000
2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಓಕೆ 475ಗೆ. ಹೌದು 475ಗೆ. ಓಕೆ ನೋಡಿ 4,75,000ಕ್ಕೆ ಡೀಸೆಲ್ ಗಾಡಿ ಒಂದು ಸುಜುಕಿ ಬಲೆನೋ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಟಿಯೋಸ್ ಇದೆ ಸರ್. ಸರ್ ಇಟಿಯೋಸ್ ಬಂದ್ಬಿಟ್ಟು 2013 ಮಾಡಲ್ ವೈಟ್ ಬೋರ್ಡ್ ಗಾಡಿ ಇದು. ಇಟಿಯೋಸ್ GD ಇದು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹೌದು ಡೀಸೆಲ್ ಗಾಡಿ, ವೆರಿ ಹೈ ಡಿಮ್ಯಾಂಡಿಂಗ್. ಅದು ವೈಟ್ ಬೋರ್ಡ್ ಅಲ್ಲಿ ಒಂದು ಗಾಡಿ ಇದೆ ನಮ್ಮ ಸ್ಟಾಕ್ ಅಲ್ಲಿ. ಸೊ ಯಾರಾದ್ರೂ ಹುಡುಕ್ತಾರೆ ನೋಡಿ ಡೀಸೆಲ್ ಗಾಡಿ, ಎಷ್ಟೊಂದು ಜನ DM ಅಲ್ಲೂ ಕೇಳ್ತಿದ್ರಿ ಬ್ರೋ ಡೀಸೆಲ್ ಗಾಡಿ ಇಟಿಯೋಸ್ ಬೇಕು ಅಂತ, ಬಟ್ ವೈಟ್ ಇಲ್ಲಿ ಇದೆ ನೋಡಿ, ವೈಟ್ ಬೋರ್ಡ್ ಅಲ್ಲೇ ಇದೆ ನಿಮಗೆ, ಯಾವುದು ಕನ್ವರ್ಟೆಡ್ ಅಲ್ಲ, ಎಲ್ಲ ಟು ವೈಟು. ಸೊ ಫೀಚರ್ಸ್ ಅಂತ ನೋಡ್ತಾರೆ ನಿಮಗೆ AC ಪವರ್ ಸ್ಟೀರಿಂಗ್, 4 windows, ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು, ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಗಾಡೀಲಿ. ಆರಾಮಾಗಿ ಒಂದು 7 ಲಕ್ಷ 8 ಲಕ್ಷ ಓಡಿಸ್ಬೇಕಂದ್ರೆ ಈ ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಕೊಬಹುದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ನಿಮ್ಗೆ 3,75,000 ಗಾಡಿ ಕೊಡ್ತೀವಿ ಸರ್. ಸರ್ ಒಂದು ಸ್ವಿಫ್ಟ್ ಡಿಸೈರ್ ಬರಲ್ಲ ಸರ್? ಸ್ವಿಫ್ಟ್ ಡಿಸೈರ್ ಪ್ರೈಸ್ ಗೆ ನಿಮ್ಗೆ ಇಟಿಯೋಸ್ ಕೊಡ್ತಾ ಇದೀವಿ, ಅದು ಡೀಸೆಲ್ ಪ್ಯೂರ್ ವೈಟ್ ಬೋರ್ಡ್ ಗಾಡಿ. ಓಕೆ. ಸೊ ಹಾಗೆ ನಿಮಗೆ ಇಟಿಯೋಸ್ ಬೇಡಂದ್ರೆ ನಿಮ್ಗೆ ಅದರಲ್ಲೂ ನಿಮಗೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸರ್. ಸರ್ ಡಿಸೈರ್ ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಓಡಿದೆ. VDI ಸೆಕೆಂಡ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಈ ಗಾಡಿಗೂ. ನಿಮ್ಗೆ ಇದಕ್ಕೂ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ ಗಾಡಿ ಸಿಗುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 3,99,000ಗೆ ಫೈನಲ್ ರೇಟ್ ಕೊಡ್ತೀವಿ ಸರ್. ಓಕೆ 3,99,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ 2014 ಮಾಡಲು ಡೀಸೆಲ್ VDI ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಇಗ್ನಿಸ್ ಇದೆ ಸರ್. ಸರ್ ಇಗ್ನಿಸ್ ಬಂದ್ಬಿಟ್ಟು 2022 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಇದು ನಿಮ್ಗೆ 48,000 ಕಿಲೋಮೀಟರ್ ಓಡಿದೆ, ಝೀಟಾ ವೇರಿಯಂಟ್ ಸರ್. ಓಕೆ. ಈ ಗಾಡಿಯಲ್ಲಿ ನಿಮ್ಗೆ ಮ್ಯಾಗ್ ವೀಲ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ಚೆನ್ನಾಗಿದೆ, ಚೆಕ್ ಮಾಡ್ಬೋದು. ಓಕೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮ್ಮ ಗಾಡಿಯಲ್ಲಿ. ಯಾರಾದ್ರೂ ಒಂದು ಸುಜುಕಿ ಇಗ್ನಿಸು ಪೆಟ್ರೋಲು, ಸೊ ಟಾಪ್ ಎಂಡ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು ನಾವು 4,99,000 ಕೋಟ್ ಮಾಡ್ತಾ ಇದ್ವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 4,99,000ಕ್ಕೆ 2022 ಮಾಡಲ್ ಗಾಡಿ. 2022 ಮಾಡಲ್ ಗಾಡಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Ertiga ಇದೆ ಸರ್. ಸರ್ Ertiga ಬಂದ್ಬಿಟ್ಟು 2014 ಡಿಸೆಂಬರ್ ಇದು, ಫೇಸ್ ಲಿಫ್ಟೆಡ್ ಸಿಂಗಲ್ ಓನರ್ VXI ವೇರಿಯಂಟ್ ವಿತ್ ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಓಕೆ. ಸಿಂಗಲ್ ಓನರ್ ಗಾಡಿ, ಅರೌಂಡ್ ನಿಮ್ಗೆ 1,10,000 ಕಿಲೋಮೀಟರ್ ಓಡಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮ್ ಫೈನಲ್ ಟು ಫೈನಲ್ 4,99,000 ಫೈನಲ್ ರೇಟ್ ಕೊಡ್ತೀವಿ. ಓಕೆ 4,99,000ಕ್ಕೆ ಪೆಟ್ರೋಲ್ ಗಾಡಿ ಒಂದು ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆನ್ ಡಿಮ್ಯಾಂಡೆಡ್ ಗಾಡಿ ಎನಿ ಟೈಮ್ ಅಂತ ಹೇಳ್ಬೋದು, ಒಂದು ಇನೋವಾ ಕ್ರಿಸ್ಟಾ ಇದೆ ಸರ್. ಸರ್ ಇನೋವಾ ಕ್ರಿಸ್ಟಾ ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ 2016 ಮಾಡಲ್ VX, ಅದರಲ್ಲಿ ವೆರಿ ಹೈ ಡಿಮ್ಯಾಂಡಿಂಗ್ 2.4 ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಓಕೆ. ಇದು 1,10,000 ಕಿಲೋಮೀಟರ್ ಓಡಿದೆ. ನಿಮ್ಗೆ ಇದಕ್ಕೂ ನಿಮ್ಗೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಕಂಡೀಷನ್ ನೋಡ್ಬೋದು ಸರ್, ತುಂಬಾ ಎಕ್ಸಲೆಂಟ್ ಆಗಿದೆ. ಯಾವುದೇ ರೀತಿ ಮೇಜರ್ ಸ್ಕ್ರಾಚ್ ಡೆನ್ಸ್ ಏನಿಲ್ಲ. ಹೌದು ಸರ್. 2016 ಮಾಡಲ್ ಗಾಡಿ VX ಟಾಪ್ ಎಂಡ್ ವೇರಿಯಂಟ್ ಒಂದು ಕ್ರಿಸ್ಟಾ ಎಷ್ಟಾಗುತ್ತೆ ಸರ್? ಸರ್ ಇದು ನಿಮ್ಗೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ 12,95,000ಕ್ಕೆ ಫುಲ್ ಟಾಪ್ ಎಂಡ್ ಗಾಡಿ VX ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದು ನಮಗೆ ರಾಮನಗರ ಗಾಡಿ. ಸೊ ಯಾರು ಹುಡುಕ್ತಾ ಇರೋ ನೋಡಿ, ಸಕ್ಕದಾಗಿದೆ. 12,95,000ಕ್ಕೆ. ಹೌದು ಸರ್, 12,95,000ಕ್ಕೆ. ಸರ್ ಗಾಡಿ ಲೋನ್ ಅಂತ ನೋಡ್ತಾರೆ ಸರ್? ಸರ್ ಕೇವಲ ಒಂದು 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್. ಓಕೆ. ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಇನೋವಾ ಕ್ರಿಸ್ಟಾ ತಗೊಳಕ್ ಆಗ್ತಿಲ್ಲ, ನಂಗೆ ಆ ಬಜೆಟ್ ಅಲ್ಲಿ ಅದೇ ತರ ದೊಡ್ಡ ಗಾಡಿ ಬೇಕು ಅಂದ್ರೆ ಒಂದು ಟಾಟಾ ಹೆಕ್ಸಾ ಇದೆ. ಸೊ ಇದ್ರ ಗಾಡಿ ಡೀಟೇಲ್ಸ್ ಸರ್. ಹೆಕ್ಸಾ ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ. ಇದು ವೆರಿ ಕೋರ್ 400 ಇಂಜಿನ್ ಬರುತ್ತೆ, ವಿತ್ 6 ಸ್ಪೀಡ್ ಬರುತ್ತೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 1,10,000 ಕಿಲೋಮೀಟರ್ ಓಡಿದೆ. ಓಕೆ. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಓಕೆ. ಸೊ ನೋಡಿ 4x4 ಸರ್ ಇದು? 4x2 ಮ್ಯಾನ್ಯುಯಲ್ ವೇರಿಯಂಟ್. ನಿಮ್ಗೆ ಎರಡು ಡ್ಯುಯಲ್ ಏರ್ ಬ್ಯಾಗ್, ABS, ರಿಯರ್ ವೈಪರ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು 7,95,000 ಕೋಟ್ ಮಾಡ್ತಾ ಇದೀವಿ. ಕಸ್ಟಮರ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೆ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಅದು ನಿಮಗೆ 0 ಡೌನ್ ಪೇಮೆಂಟ್ ಸಿಗೋದಕ್ಕೆ ದೊಡ್ಡ ಗಾಡಿಗಳು ಕಷ್ಟ, ಬಟ್ ಇಲ್ಲೊಂದು ಗಾಡಿ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕಿಯಾ ಸೆಲ್ಟೋಸ್ ಇದೆ ಸರ್. ಸರ್ ಬೆಸ್ಟ್ ಇನ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದು ಬಂದ್ಬಿಟ್ಟು ನಿಮ್ಗೆ 2021 ಮಾಡಲ್ ಸಿಂಗಲ್ ಓನರ್ ಕಿಯಾ ಸೆಲ್ಟೋಸ್ ಡೀಸೆಲ್. ಪೆಟ್ರೋಲ್ ಗಾಡಿ ಅಲ್ಲ ಸರ್, ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. 23-24 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ಇಂಟು ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲಾನು ಬರುತ್ತೆ. ಸೊ ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ, ಸ್ಟೇರಿಂಗ್ ಮೋಡ್ ಕಂಟ್ರೋಲ್ಸ್ ಆಗಲಿ, ಇನ್ನರ್ ಏರ್ ವಿಮ್ಸು, ಎಲೆಕ್ಟ್ರಾನಿಕ್ ಓವರ್ ವಿಮ್ಸು, ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ಗಾಡೀಲಿ. ಸೊ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಸೊ ಈ ಕಿಯಾ ಸೆಲ್ಟೋಸ್ ಚಾನ್ಸ್ ಪ್ರೈಸ್ ಅಂತ ಹೇಳಿದ್ರಿ ಸರ್? ಸರ್ ಫೈನಲ್ ಟು ಫೈನಲ್ 7,95,000 ಕೊಡ್ತೀವಿ. 2021 ಮಾಡಲ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್.